ಬಹುತೇಕ ದಾಂಪತ್ಯಗಳು ಅಟ್ಟರ್ ಫ್ಲಾಪ್ ಸಿನಿಮಾ ರೀತಿ ಆಗಿವೆ ಅಂದ್ರೆ ತಪ್ಪಲ್ಲ. ಸಿನಿಮಾದ ಭರ್ಜರಿ ಓಪನಿಂಗ್ ರೀತಿ ಫ್ಯಾಮಿಲಿ ಲೈಫ್ಗೆ ಎಂಟ್ರಿ ಕೊಡೋ ಸಿನಿಮಾಂದಿ ಜೀವನದ ಇಂಟರ್ವಲ್ಗೂ ಬಂದಿರಲ್ಲ, ಆಗಲೇ ಸಾಕಪ್ಪ ಸಾಕು ಎಂದ್ಬಿಡ್ತಾರೆ. ಪ್ಯಾನ್ ಇಂಡಿಯಾ ಫಿಲ್ಮ್ ರೀತಿ ಸದ್ದು ಮಾಡಿ ಕೈ ಹಿಡಿದಿದ್ದ ಐಶ್ವರ್ಯ ರೈ ಮತ್ತು ಅಭಿಷೇಕ್ ಬಚ್ಚನ್ ದಾಂಪತ್ಯದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಜಗಜ್ಜಾಹಿರವಾಗಿದೆ. ಇಂಥದ್ರಲ್ಲಿ ಬಚ್ಚನ್ ಫ್ಯಾಮಿಲಿಗೆ ಮತ್ತೊಂದು ಶಾಕ್ ಕೊಟ್ಟಿದ್ದಾಳೆ ಮಾಜಿ ವಿಶ್ವ ಸುಂದರಿ ಬಿಗ್ ಬಿ ಕುಟುಂಬದ ಸೊಸೆ ಐಶ್ವರ್ಯ ರೈ. ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಇಬ್ಬರು ವಿಚ್ಛೇದನ ಪಡೆಯಲು ನಿಶ್ಚಯಿಸಿದ್ದು ಶೀಘ್ರವೇ ಡಿವೋರ್ಸ್ ತೆಗೆದುಕೊಳ್ತಾರೆ ಅನ್ನೋ ಗಾಸಿಪ್ ಜೋರಾಗಿಯೇ ಉಸಿರಾಡ್ತಿದೆ. ಇಂಥ ಹೊತ್ತಲ್ಲೇ ಐಶ್ವರ್ಯ ರೈ ತಮ್ಮ ಹೆಸರಿನೊಂದಿಗೆ ಇಟ್ಕೊಂಡಿದ್ದ ಸರ್ನೇಮ್ ಬಚ್ಚನ್ ಅನ್ನೋದನ್ನ ಕೈ ಬಿಟ್ಟಿದ್ದಾರೆ ಎನ್ನುವ ವದಂತಿ ಜೋರಾಗಿದೆ. ಇಬ್ಬರ ದಾಂಪತ್ಯದ ಡಿವೋರ್ಸ್ ಚರ್ಚೆಗೆ ಇದು ಮತ್ತಷ್ಟು ಪುಷ್ಟಿ ನೀಡಿದೆ. ಇತ್ತೀಚೆಗೆ ದುಬೈನಲ್ಲಿ ನಡೆದ ಗ್ಲೋಬಲ್ ವುಮೆನ್ಸ್ ಫೋರಂ ಕಾರ್ಯಕ್ರಮದಲ್ಲಿ ಐಶ್ವರ್ಯ ರೈ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಸಮಾರಂಭ ಆಯೋಜಕರು ಐಶ್ವರ್ಯ ರೈ ಹೆಸರನ್ನ ತೋರಿಸುವಾಗ ಐಶ್ವರ್ಯ ರೈ ಇಂಟರ್ನ್ಯಾಷನಲ್ ಸ್ಟಾರ್ ಎಂದಷ್ಟೇ ಹೇಳಿರೋದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಇಂಟರ್ನ್ಯಾಷನಲ್ ಪ್ರೋಗ್ರಾಂನಲ್ಲಿ ಐಶ್ವರ್ಯ ರೈಗೆ ಸರ್ನೇಮ್ ಬಚ್ಚನ್ ಇಲ್ಲದೆ ಇರೋದು ಸಹಜವಾಗಿ ಕುತೂಹಲ ಸೃಷ್ಟಿಸಿದೆ. ಇದು ಕಾರ್ಯಕ್ರಮದ ಆಯೋಜಕರ ಎಡವಟ್ಟು ಅನ್ನೋದು ಒಂದು ವಾದವಾದರೆ, ತಮ್ಮ ಪತಿ ಅಭಿಷೇಕ್ ಬಚ್ಚನ್ರಿಂದ ದೂರವಾಗಿರುವ ಐಶ್ವರ್ಯ ರೈ ಉದ್ದೇಶಪೂರ್ವಕವಾಗಿಯೇ ಬಚ್ಚನ್ ಹೆಸರನ್ನ ಕೈಬಿಟ್ಟಿದ್ದಾರೆ ಎನ್ನೋದು ಮತ್ತೊಂದು ವಾದವಾಗಿದ್ದು, ಬಾಲಿವುಡ್ ಬಿಗ್ ಬಿ ಮನೆಯ ಸುದ್ದಿ ಇದೀಗ ಬಿಸಿ ಚರ್ಚೆಗೆ ಕಾರಣವಾಗಿದೆ.